ರಾಜ್ಯಾದ್ಯಂತ ಜನತೆಯ ನಿದ್ದೆಗೆಡಿಸಿದ್ದ ಕೊರೋನಾ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ರಾಜ್ಯಾದ್ಯಂತ ಜನತೆಯ ನಿದ್ದೆಗೆಡಿಸಿದ್ದ ಕೊರೋನಾ. ಕೋವಿಶೀಲ್ಡ್ನಿಂದ ಅಡ್ಡ ಪರಿಣಾಮದ ಆತಂಕ ಎದುರಾಗಿದೆ. ವ್ಯಾಕ್ಸಿನ್ ಎಫೆಕ್ಟ್ ಬಗ್ಗೆ ಭಯ ಬೇಡ, ಡಾಕ್ಟರ್ ಅಂಜನಪ್ಪ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೋವಿಶೀಲ್ಡ್ನಿಂದ ಸೈಡ್ ಎಫೆಕ್ಟ್ ಇದೆ. ಎಫೆಕ್ಟ್ ಬಗ್ಗೆ ಕಂಪನಿ ಈಗಾಗಲೇ ಒಪ್ಪಿಕೊಂಡಿದೆ. ಇದರಿಂದ ವ್ಯಾಕ್ಸಿನ್ ತೆಗೆದುಕೊಂಡಿದ್ದವರಿಗೆ ಆತಂಕ ಸೃಷ್ಟಿಯಾಗಿದೆ. ಆದರೆ ಎಫೆಕ್ಟ್ ಬರೀ 6 ತಿಂಗಳು ಇರುತ್ತೆ ಅಂತ ವೈದ್ಯರೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಕೋವಿಶೀಲ್ಡ್ನಿಂದ ಅಡ್ಡ ಪರಿಣಾಮದ ಆತಂಕ ಈಗ ಎದುರಾಗಿರುವಂತಹದ್ದು. ಯಾರೆಲ್ಲ ವ್ಯಾಕ್ಸಿನ್ ತಗೊಂಡಿದ್ದಾರೋ ಅವರಿಗೆ ಒಂದು ಭಯ ಸೃಷ್ಟಿಯಾಗಿದೆ. ರಾಜ್ಯಾದ್ಯಂತ ಜನತೆಯ ನಿದ್ದೆಗೆಡಿಸಿತ್ತು ಎಂದು ಕೊರೋನಾ. ಕೋವಿಶೀಲ್ಡ್ನಿಂದ ಅಡ್ಡ ಪರಿಣಾಮದ ಆತಂಕ ಈಗ ಜನತೆಯಲ್ಲಿ ಎದುರಾಗಿದೆ. ಆದರೆ ಡಾಕ್ಟರ್ ಅಂಜನಪ್ಪ ಅವರು ಒಂದು ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವ್ಯಾಕ್ಸಿನ್ ಎಫೆಕ್ಟ್ ಬಗ್ಗೆ ಯಾವುದೇ ರೀತಿಯ ಭಯ ಬೇಡ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟಿರುವಂತದ್ದು. ಕೋವಿಶೀಲ್ಡ್ನಿಂದ ಸೈಡ್ ಎಫೆಕ್ಟ್ ಇದೆ. ಎಫೆಕ್ಟ್ ಬಗ್ಗೆ ಕಂಪನಿ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಇದರಿಂದ ವ್ಯಾಕ್ಸಿನ್ ತೆಗೆದುಕೊಂಡಿದ್ದವರಿಗೆ ಆತಂಕ ಎದುರಾಗಿದೆ. ಬಯಾಲಜಿಕಲ್ ಸೊಲ್ಯೂಷನ್. ವ್ಯಾಕ್ಸಿನ್ ಲಸಿಕೆ ಅಂದರೆ ಅದರೊಳಗೆ ಏನಿರುತ್ತೆ ಅಂದರೆ ಡೆಡ್ ಆರ್ ಕಿಲ್ಡ್ ವಿಜ್ಞಾನದ ವಿಚಾರಗಳನ್ನು ಅದರೊಳಗಾಗಿ ವೈದ್ಯಕೀಯ ವಿಚಾರಗಳನ್ನ ಕರೆಕ್ಟಾಗಿ ಜನಗಳಿಗೆ ತಿಳಿಸ್ಲಿಲ್ಲ ಅಂದರೆ ಈ ಆತಂಕ ಶುರುವಾಗುತ್ತೆ. ನೋಡಿಮ್ಮ, ನಾವು ಕೋವಿಶೀಲ್ಡ್ ನಾನೇ ತೊಗೊಂಡಿದ್ದೀನಿ 3 ಡೋಸು. ಕೊರೋನಾ 3 ಅಲೆನ ನಾವು ಫೇಸ್ ಮಾಡಿದ್ದೀವಿ. ನಾನು ಕೊರೋನಾ ಪಾಸಿಟಿವ್ ಆಗಿದ್ದವನು ಕೂಡ ಒಬ್ಬ ವೈದ್ಯನಾಗಿ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಇವತ್ತು ಯಾಕೆ ಅವರು ಒಪ್ಕೊಂಡಿದ್ದಾರೆ ಅಂದರೆ ಈಗಾಗಲ್ಲಮ್ಮ. ಕೋವಿಶೀಲ್ಡ್ ತೊಗೊಂಡ್ರು ನೋಡಿ, ಯಾವುದೇ ಒಂದು ವ್ಯಾಕ್ಸಿನ್ ಇಟ್ ಇಸ್ ಕಾಲ್ಡ್ ಬಯಾಲಜಿಕಲ್ ಸೊಲ್ಯೂಷನ್. ವ್ಯಾಕ್ಸಿನ್ನು ಲಸಿಕೆ ಅಂದರೆ ಅದರೊಳಗೆ ಏನಿರುತ್ತೆ ಅಂದರೆ ಡೆಡ್ ಆರ್ ಕಿಲ್ಡ್ ವೈರಸ್ಸು ಪ್ರಿಸರ್ವೇಟಿವ್. ಆ್ಯಂಡ್ ಒಂದು ವ್ಯಾಕ್ಸಿನ್ನು ಮಾರ್ಕೆಟಿಗೆ ಬರಬೇಕಾದ್ರೆ 3 ವರ್ಷ ತಗೊಳುತ್ತೆ. ಬಟ್ ಈ ವ್ಯಾಕ್ಸಿನ್ಗಳೆಲ್ಲ ಎಮರ್ಜೆನ್ಸಿ ಸಿಚುಯೇಷನ್ ಅಂತ 1 ವರ್ಷದಲ್ಲಿ ಬಂದು 4 ಸ್ಟೇಜಸ್ನಲ್ಲಿ ವ್ಯಾಕ್ಸಿನ್ ತಯಾರು ಮಾಡ್ತಾರೆ. ಸೊ ಅವ್ರ ಜವಾಬ್ದಾರಿ ಎಷ್ಟಿರುತ್ತೆ ಅಂತ ಮೊದಲಿಗೆ ಜನಗಳಿಗೆ ತಿಳಿಸ್ಬಿಡ್ತೀನಿ. ವ್ಯಾಕ್ಸಿನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸೇವ್ ದ ಲೈಫ್. ಅದಕ್ಕೋಸ್ಕರ ಇವತ್ತಲ್ಲ, ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ಕೂಡ ವ್ಯಾಕ್ಸಿನ್ಸ್ ಇದ್ದಾವೆ. ಇವತ್ತು ಭಾಳ ಪಾಪ್ಯುಲರ್ ವ್ಯಾಕ್ಸಿನ್ ಅಂದರೆ ಓರಲ್ ಪೋಲಿಯೋ ವ್ಯಾಕ್ಸಿನ್. ಅದರಲ್ಲೂ ಕಾಂಪ್ಲಿಕೇಶನ್. ಬಟ್ ಇಂಗ್ಲೆಂಡ್ನೊಳಗೆ ಕೆಲವು ಗ್ರಾಹಕರು ಅವ್ರಿಗೆ ತೊಂದರೆ ಆಗಿ ಕೇಸ್ ಹಾಕಿದರು. ಅದರಿಂದ ಕಂಪನಿ ಹ್ಯಾಸ್ ಟು ಅಕ್ಸೆಪ್ಟ್. ಈವನ್ ಕೇಸ್ ಹಾಕ್ತಿದ್ರು ಕೂಡ ಅವರು ಆಲ್ರೆಡಿ ವಾರ್ನಿಂಗ್ ಇರುತ್ತೆ, ಯಾವತ್ತೂ ಇರುತ್ತೆ. ಅದು ಗಮನಕ್ಕೆ ಬಂದಿರಲಿಲ್ಲ. ಬಟ್ ಇನ್ಫ್ಯಾಕ್ಟ್ ವ್ಯಾಕ್ಸಿನ್ ತೊಗೊಳ್ಳೋವಾಗೆ ಕೆಲವು ಕಂಟ್ರಿಗಳು ಈ ಕೋವ್ಯಾಕ್ಸಿನ್ಗೆ ಕೋವಿಶೀಲ್ಡ್ಗೆ ತುಂಬ ಕಾಂಪ್ಲಿಕೇಶನ್ ಇದೆ ಅಂತ ಬ್ಯಾನ್ ಮಾಡಿದರು. ಬಟ್ ಆ ಟೈಮ್ನಾಗೆ ನಾನು ತೊಗೊಂಡೆ. ಅವ್ರು ಬ್ಯಾನ್ ಮಾಡಿದ್ರು ಕೂಡ, ಬಟ್ ನನಗೇನು ಆಗಿಲ್ಲ. ಬಟ್ ನಂದೊಂದು ಎಕ್ಸಾಂಪಲ್ಲ, ಜನಸಾಮಾನ್ಯರಿಗೆ ಇಷ್ಟಂತೂ ಹೇಳಬಲ್ಲೆ. ಇದರ ಸೈಡ್ ಎಫೆಕ್ಟ್ ಆಗಿದ್ದು ವಿತಿನ್ 6 ವೀಕ್ಸ್. ನೀವು ಡೋಸ್ ತೊಗೊಂಡ್ರಲ್ಲ ಅವಾಗ ಆಗಿರೋದು. ಅದರೊಳಗೆ 8 ಜನಕ್ಕಾಯಿತು ಅಂದರೆ 10 ಲಕ್ಷ ಜನ ವ್ಯಾಕ್ಸಿನ್ ತೊಗೊಂಡಿದ್ರೆ 6 ರಿಂದ 7 ಜನಕ್ಕೆ ಸೈಡ್ ಎಫೆಕ್ಟ್ ಆಯಿತು. ಈ ಸೈಡ್ ಎಫೆಕ್ಟು ಕೂಡ ಭಾಳ ಸರಳ. ಬ್ಲಡ್ ಕ್ಲಾಟ್ ಆಗಿ ಅದರ ಕಾಂಪ್ಲಿಕೇಶನ್, ರಕ್ತನಾಳ ಬ್ಲಾಕ್ ಆದರೆ, ಹಾರ್ಟ್ ಕಾರ್ನರಿ ವೆಸಲ್ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಆ ರೀತಿ ಕಾಂಪ್ಲಿಕೇಶನ್ಸು. ಅದರಿಂದ ಇವತ್ತು ನಾನೇನು ಹೇಳ್ತೀನಿ ಅಂದರೆ, ಇದು ನ್ಯೂಸ್ನ ಬಂದಿರೋದ್ರಿಂದ ತಾವೆಲ್ಲ ಮಾಧ್ಯಮದವರು ಜನಗಳಿಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ನೀವು ಮಾಡ್ತಿದ್ದೀರಿ. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾಂಪ್ಲಿಕೇಶನ್ ಆಗಿದೆ, ಈಗಾಗಲ್ಲ. ಈಗ ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಆಲ್ರೆಡಿ ನೀವು 3 ಡೋಸೋ 2 ಡೋಸೋ ತೊಗೊಂಡಿದ್ದೀರಿ. ಅಯ್ಯೋ ಏನಪ್ಪ ಹಿಂಗಾಯಿತು, ನಾಳೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಾ? ದಯವಿಟ್ಟು ಚಿಂತೆ ಮಾಡಬೇಡಿ, ಆಗೋದಿಲ್ಲ. ಇದರಿಂದ ಆಗಲ್ಲ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ನಾನೇನು ಹೇಳಲ್ಲ. 108 ಕಾರಣಗಳಿರ್ತವೆ. ಅದಕ್ಕೆ ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ನಾನು ಕೋವಿಶೀಲ್ಡ್ ತೊಗೊಂಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ಅದರಿಂದ ನನಗಿವತ್ತು ಆಗ್ಬೋದು ಅನ್ನೋದನ್ನ ದಯವಿಟ್ಟು ಮರೆತುಬಿಡಿ. ಸರ್, ಇವಾಗ ಅಂದರೆ ಬೆಂಗಳೂರಲ್ಲಿ ಏನಾದರೂ, ಬೆಂಗಳೂರು ವ್ಯಾಪ್ತಿಯಲ್ಲಿ ಏನಾದರೂ ಈ ಕೋವಿಡ್ ಅಂದರೆ ಕೋವಿಶೀಲ್ಡ್ ತೊಗೊಂಡು ಈ ಥರ ಏನಾದ್ರು ಸೈಡ್ ಎಫೆಕ್ಟ್ ಆಗಿರೋದು ಏನಾದ್ರು ವರದಿ ಆಗಿದೆಯಾ? ಏನಾದರೂ ಇಲ್ಲಮ್ಮ, ಭಾಳ ಇಲ್ಲ. ನಾನು ಪ್ರೊಫೆಷನ್ ಆಗಿದ್ದೀನಿ. ಇದರ ಡೈರೆಕ್ಟ್ ಸೈಡ್ ಎಫೆಕ್ಟ್ನಿಂದ ಡೆತ್ ಆಗಿರೋದಾಗಲಿ ಇಲ್ಲ, ನಾಟ್ ರಿಪೋರ್ಟೆಡ್. ನಮ್ಮಲ್ಲಂತೂ ಅವೇರ್ನೆಸ್ ಇದೆ. ನೀವು ನಾನು ಹೇಳ್ದಂಗೆ ಬಹಳ ರೇರ್ ಕಾಂಪ್ಲಿಕೇಶನ್ ಇದು. ಎಲ್ಲೂ ರಿಪೋರ್ಟ್ ಆಗಿ ದೊಡ್ಡ ನ್ಯೂಸ್ ಅಂತೂ ಆಗಿಲ್ಲ ಬೆಂಗಳೂರಲ್ಲಿ.
ಸರ್ ಇವಾಗ ಅದರಿಂದ ರಕ್ತ ಹೆಪ್ಪುಗಟ್ಟುತ್ತೆ ಅಂತೆಲ್ಲ ಇವಾಗ ಒಂದಷ್ಟು ಅದು ಕೂಡ ಒಂದು ರೂಮರ್ ಒಂದು ಹಬ್ಬಿದೆ ಇವಾಗ. ಸೊ ಇವಾಗ ನೀವಷ್ಟೇ ಹೇಳಿದ್ರಿ ಇವಾಗ ಇದು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅಷ್ಟೇನೆ ಈ ಎಫೆಕ್ಟ್ ಹೊಡಿತಾ ಇದೆ, ಬಟ್ ಇವಾಗ ಯಾವುದೇ ತರ ಇಲ್ಲ ಅಂತ ಹೇಳಿ. ಬಟ್ ಇವಾಗ ಜನರಲಿ ಆ ಒಂದು ಮೂಢನಂಬಿಕೆ ಇವಾಗ ಉಟ್ಕೊಂಡಿದೆ, ಅವ್ರಿಗೆ ಏನ್ ಹೇಳ್ತೀರಾ ಸರ್? ಅವ್ರನ್ನ ಕ್ಲಾರಿಫೈ ಮಾಡ್ತೀನಿ ನಾನು. ಬರೀ ವ್ಯಾಕ್ಸಿನ್ ಅಲ್ಲ ನೋಡಿಮ್ಮ, ವ್ಯಾಕ್ಸಿನ್ ಕೊಡೋದು ಏನಂದ್ರೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗಲಿ ಅಂತ. ಕೋವಿಡ್ ಪಾಸಿಟಿವ್ ಆಗಿದ್ದವರು ಅಂದರೆ ಕೋವಿಡ್ನಿಂದ ಸಫರ್ ಆದವರು ಅವ್ರ ಬಾಡಿ ಒಳಗೂ ಕೂಡ ಆಂಟಿಬಾಡೀಸ್ ನ್ಯಾಚುರಲ್ ಬರುತ್ತೆ.